ಬಿಡಿಎ ವಾಣಿಜ್ಯ ಸಂಕೀರ್ಣಗಳನ್ನು ಮರು ನಿರ್ಮಾಣ ಮಾಡಲು 7 ಬಿಡಿಎ ಕಾಂಪ್ಲೆಕ್ಸ್ಗಳನ್ನು ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಖಾಸಗಿ ಕಂಪನಿಗಳಿಗೆ ಗುತ್ತಿಗೆ ನೀಡಿರುವ ಆದೇಶವನ್ನು ರದ್ದು ಮಾಡಲು ಇದೇ ತಿಂಗಳು ಅಂದರೆ ದಿನಾಂಕ 12 ಸೆಪ್ಟೆಂಬರ್ 2024ರಂದು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಬಿಡಿಎ ಕಾಂಪ್ಲೆಕ್ಸ್ ಉಳಿಸಿ ಹೋರಾಟ ಸಮಿತಿ ತಿಳಿಸಿದೆ. ಏನು ಹೊಡಿಲಿಕ್ಕೆ ಹೊರಟಿದ್ದೀರಿ ಅದನ್ನು ಆದೇಶವನ್ನು ಕೂಡಲೇ ವಾಪಸ್ ತಗೋಬೇಕು. ಬಿಡಿಎ ಕಾಂಪ್ಲೆಕ್ಸನ್ನು ನೀವು ಇಂಪ್ಲಿಮೆಂಟೇಷನ್ ಮಾಡೋದಾದರೆ ಅದನ್ನು ಬಿಡಿಎದವರೇ ನಿರ್ಮಾಣ ಮಾಡಬೇಕು. ಖಾಸಗಿಯವರಿಗೆ ಯಾವುದೇ ಕಾರಣಕ್ಕೂ ಕೊಡಬಾರ್ದು. 60-40 ಅನುಪಾತ ಎಲ್ಲ ಬೆಂಗಳೂರು ಸುತ್ತು 60-40 ಅನುಪಾತದಲ್ಲಿ ಡೆವಲಪ್ಮೆಂಟ್ ಕೊಡುವಂಥ ಸಂದರ್ಭದಲ್ಲಿ ನೀವು ಕೇವಲ 30% ಸರ್ಕಾರಕ್ಕೆ 70% ಖಾಸಗಿಯವರು ಕೊಡ್ತಾ ಇರೋದು ಅಗಲದೊರಡೆ. ಇದು ರಾಜಕಾರಣಿಗಳ ಕಮಿಷನ್ ದಂಧೆ. ಈ ಒಂದು ಅಗಲದೊರಡೆನ ನಾವು ನಿಲ್ಲಿಸಿಲ್ಲ ಅಂತಂದರೆ ಸಾರ್ವಜನಿಕ ತೆರಿಗೆ ದುಡ್ಡು ಪೋಲ್ ಮಾಡೋ ಉದ್ದೇಶದಿಂದ 5 ಕೋಟಿ ಖರ್ಚು ಮಾಡಿ ನವೀಕರಣ ಮಾಡಿರುವಂಥ ಬಿಡಿಎ ಕಾಂಪ್ಲೆಕ್ಸನ್ನು ಯಾರ ಒಳಿತಿಗಾಗಿ ನೀವು ಡೆಮೊಲಿಷನ್ ಮಾಡ್ತಾ ಇದ್ದೀರಾ? ಬಿಡಿಎ ಕಾಂಪ್ಲೆಕ್ಸ್ಗಳು ಉಳಿಬೇಕು, ಅದು ಸಾರ್ವಜನಿಕರ ಸ್ವತ್ತು. ಆ ಸಾರ್ವಜನಿಕ ಸ್ವತ್ತನ್ನು ಬಿಡಿಎದವರೇ ನಿರ್ಮಾಣ ಮಾಡಬೇಕು ಅಂತೇಳಿ ನಮ್ಮ ಹೋರಾಟ. ಅಂದರೆ ಇದರಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳ್ತಾರೆ. ಭ್ರಷ್ಟಾಚಾರ ಮಾತ್ರ ಅಲ್ಲ, ಇದು ಅಗಲದೊರಡೆ 1,500,000ಕ್ಕೂ ಮೇಲ್ಪಟ್ಟು ಒಂದೊಂದು ಬಿಡಿಎ ಕಾಂಪ್ಲೆಕ್ಸ್ ಜಾಗ ಮಾರಾಟ ಆಗುವಂಥ ಸಂದರ್ಭದಲ್ಲಿ 50,000 to 60,000 ಪರ್ ಸ್ಕ್ವೇರ್ ಫೀಟ್ ಇರುವಂಥ ಬಿಡಿಎ ಕಾಂಪ್ಲೆಕ್ಸ್ಗಳನ್ನು ನೀವು ಬೇರೆಯೊಬ್ಬರಿಗೆ ಲೀಸ್, ಅದು 30 ವರ್ಷಕ್ಕೆ ಲೀಸ್ ಕೊಡ್ತಾರೆ. ಉನ್ನಾರಾದರೂ ಏನು? ನೀವು ಯಾರ ಪರ? ನೀವು ಸಾರ್ವಜನಿಕರ ಪರನೋ ಬಂಡವಾಳಶಾಹಿಗಳ ಪರನೋ? ಈ ಸರ್ಕಾರ ಜಿಂದಾಲ್ ಕಂಪನಿ ಆದಿಯಾಗಿ ಈ ರೀತಿ ಬಂಡವಾಳಶಾಹಿಗಳಿಗೂ ಸಹಾಯ ಮಾಡ್ತಾ ಇರೋದು ನೋಡಿದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಏನೂ ಉಳಿಸಲ್ಲ. ಮುಂದಿನ ಪೀಳಿಗೆಗೋಸ್ಕರ, ಮುಂದಿನ ಪೀಳಿಗೆ ಭವಿಷ್ಯಕ್ಕೋಸ್ಕರ ಬಿಡಿಎ ಕಾಂಪ್ಲೆಕ್ಸನ್ನು ಉಳಿಸಿ ಅಂತೇಳಿ ನಮ್ಮ ಹೋರಾಟ. ಸರಿ, ಹೋರಾಟ ಸಮಿತಿ ಅಂತ ಮಾಡಿದ್ದೀವಿ, ಉಳಿಸಿ ಹೋರಾಟ ಸಮಿತಿ ಅಂತ ಮಾಡಿದ್ವಿ. ಇದೇ ತಿಂಗಳು 12ನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ಒಂದು ದೊಡ್ಡ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲ ಕನ್ನಡ ಪರ ಸಂಘಟನೆಗಳು, ರಾಜಕೀಯ ಪಕ್ಷಗಳು ಮತ್ತು ಸುತ್ತಮುತ್ತಿನ ಬಿಡಿಎ ಕಾಂಪ್ಲೆಕ್ಸ್ ಸುತ್ತಮುತ್ತಿನ ನಿವಾಸಿಗಳು, ವೆಲ್ಫೇರ್ ಅಸೋಸಿಯೇಷನ್ ಅವರು ಎಲ್ಲರೂ ಆಗಮನಿಸ್ತಾ ಇದ್ದಾರೆ ಈ ಹೋರಾಟಕ್ಕೆ. ಇದು ಬಿಡಿಎ ಕಾಂಪ್ಲೆಕ್ಸ್ಗಳು ಉಳಿಸ್ಕೊಳ್ಳೇಬೇಕು ಅನ್ನೋ ಒಂದು ಸತತವಾದ ಹೋರಾಟ. ಮಾನ್ಯ ಸಂತೋಷ್ ಹೆಗ್ಡೆ ಸಾಹೇಬರಿಗೂ ಹೋಗಿ ವಿಷಯ ತಿಳಿಸಿದ್ದಕ್ಕೆ ನಾನು ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಅವ್ರಿಗೆ ಮಾತು ಕೊಟ್ಟಿದ್ದಾರೆ. ಅವರು ಬರ್ತಾ ಇದ್ದಾರೆ. ಹೇಗಾದರೂ ಮಾಡಿ ನಾವು ಈಗ ಇದನ್ನು ಬಿಡಿಎ ಕಾಂಪ್ಲೆಕ್ಸ್ ಉಳಿಸ್ಕೊಳ್ಳೇಬೇಕು ಅನ್ನೋ ಒಂದು ಹೋರಾಟ, ಒಂದು ದೊಡ್ಡ ಹೋರಾಟ. ಅದು ಸಂಪೂರ್ಣವಾಗಿ ಮಾಧ್ಯಮದ ಸ್ನೇಹಿತರಿಂದನೇ ನಮ್ಮ ಕೈ ಜೋಡಿಸಲು ಸಾಧ್ಯ ಅನ್ನೋದು ನಮಗೆ ಗೊತ್ತಿದೆ. ದಯವಿಟ್ಟು ನೀವೆಲ್ಲರೂ ಬಂದು. ಎಷ್ಟು ಜನ ಭಾಗವಹಿಸ್ತಾರೆ ಸರ್? ನಮ್ಮ 5,000 to 7,000 ಜನ ಅಂತ ನಮ್ಮ ಟಾರ್ಗೆಟ್ ಇರೋದು. 5,000 to 7,000 ಜನ ಇನ್ನೂ ಜಾಸ್ತಿ ಆಗ್ತಾರೆ, ಕರೆಕ್ಟಾಗಿ ಮಧ್ಯಾಹ್ನ 12:30 1 ಗಂಟೆಗೆ ಪ್ರಾರಂಭ. ವರದಿ ಚಿರಂಜೀವಿ ಸುಪ್ರೀತ್.